ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅಂಡ್ ನಮ್ಮ ಅಂದ್ರೆ ನಿನ್ನೆ ಆಗಿದ್ದು ಗೊತ್ತು. ಬಟ್ ಇವಾಗ ನಮ್ ರಾಜು ಸರ್ ಹೇಳ್ತಾ ಇದ್ರು ದಟ್ ತ್ರಿದೇವಿ ಅವ್ರನ್ನ ಕರೆದು ಈ ತರ ಲಾಂಚ್ ಮಾಡ್ಸಿದೀವಿ ಅಂತ. ಸೊ ತಾರಾ ಮ್ಯಾಮ್ ಮತ್ತೆ ಸುಧಾರಾಣಿ ಮ್ಯಾಮ್ ಮತ್ತೆ ಶ್ರುತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಈ ತರ ನಮ್ ಸಾಂಗ್ 3 ಲ್ಯಾಂಗ್ವೇಜ್ ನ ರಿಲೀಸ್ ಮಾಡ್ಕೊಟ್ಟಿದ್ದಕ್ಕೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತ್ರಿದೇವಿ ಅವ್ರು ಬಂದ್ಬಿಟ್ಟು ನಮ್ಮ ಸಾಂಗು ನಮ್ ಸಿನಿಮಾನ ಬ್ಲೆಸ್ಸಿಂಗ್ ಮಾಡಿದೀರಾ, ಆಶೀರ್ವಾದ ಮಾಡಿದೀರಾ, ಥ್ಯಾಂಕ್ ಯು. ಸೊ ನಮ್ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ಕಾಪಾಡೋ ದೇವ್ರೆ, ಈ ಸಾಂಗ್ ಹೆಸರು ನೋಡ್ಬಿಟ್ಟೆ ಅನ್ಸುತ್ತೆ. ಅಂಡ್ ನಿಮ್ಗೆ ಅಫ್ಕೋರ್ಸ್ ಲಿರಿಕಲ್ ವಿಡಿಯೋ ಇರೋದ್ರಿಂದ ಆ ಒಂದ್ ಫೀಲ್ ಗೊತ್ತಾಗಿರುತ್ತೆ. ಈ ಒಂದ್ ಸಿನಿಮಾದು ತುಂಬಾ ಒಂದು ಇಂಟೆನ್ಸ್ ಟ್ರ್ಯಾಕು, ತುಂಬಾ ಒಂದು ಕ್ರಿಟಿಕಲ್ ಪಾಯಿಂಟ್ ಅಲ್ಲಿ ಬರೋ ತರ ಸಾಂಗ್ ಇದು. ಸಿನಿಮಾನ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ ಆ ಟೈಮಲ್ಲಿ. ಬಟ್ ನಿಜವಾಗ್ಲೂ ನನಗೆ ತರುಣ್ ಸರ್ ಈ ಸಾಂಗ್ ನ ಒಂದ್ಸಲಿ ಕೇಳಿಸಿದ್ರು ಮುಂಚೆ. ಆವಾಗ ಇನ್ನು ಮಂಗ್ಲಿ ಮ್ಯಾಮ್ ಆಡಿರ್ಲಿಲ್ಲ ಆ ಸಾಂಗು. ಆವಾಗ ಅಫ್ಕೋರ್ಸ್ ತುಂಬಾ ಕನೆಕ್ಟ್ ಆಯ್ತು. ಬಟ್ ಇವತ್ತು ಈ ರಿಸಲ್ಟ್ ನೋಡ್ಬಿಟ್ಟು ಸರ್ ನಾನೇ ಕೂತ್ಕೊಂಡು ನೋಡ್ತಾ ಇದ್ದೆ ಅಂಡ್ ತುಂಬಾ ಫೀಲ್ ಆಯ್ತು ಸರ್ ಸಾಂಗು. ಅದಕ್ಕೆ ಇಮಿಡಿಯೇಟ್ ಆಗಿ ನಿಮ್ ಹತ್ರ ಬಂದ್ಬಿಟ್ಟು ಹೇಳಿದೆ, ಸರ್ ಏನ್ ಸರ್ ಇದು ಫೀಲ್ ಆಯ್ತು ಅಂತ. ಸೊ ಮಂಗ್ಲಿ ಮ್ಯಾಮ್, that's what I was telling. Once your voice is in this song, really it made me feel very heavy and I was very connected to the song. So that is the power that you have in your voice. And of course we have worked together earlier also, and you have given a big success even with my earlier song. Yeah. Hopefully this song will also be as big a success or even bigger. Thank you, ma'am. And of course, Iman sir, I about you, there's whatever I say is going to be less because from the beginning I've always admired your work, and being in this industry, we are always inclined to watching movies of all languages, and in Tamil, the movies that you have worked on and the kind of music that you have brought into these in that work, yavaglu, that's really close to my heart. So today I feel very grateful that in our movie you are the music, you are composing the music, and for that of course I'll have to thank Tarun sir to make it happen. Sir, thank you so much. ನೀವೇ ನಿಂತ್ಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇರೋದು, ಇದನ್ನೆಲ್ಲ ನಡೆಸ್ತಾ ಇರೋದು, ಅಂಡ್ ಎಲ್ರು ಅದೇ ಹೇಳ್ತಾರೆ ನಿಮ್ ಬಗ್ಗೆ, ಯಾವ್ದ್ರಲ್ಲೂ ನೀವು ಕಾಂಪ್ರಮೈಸ್ ಆಗಲ್ಲ ಅಂತ. ಅದ್ ನಾವು ಹತ್ರದಿಂದ ನೋಡಿದೀವಿ. ನೀವು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ, ಸಿನಿಮಾಗೆ ಏನ್ ಬೇಕು ಮಾಡೇ ಮಾಡ್ತೀರಾ. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಈ ರೀತಿ ಸಿನಿಮಾನ ತರ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಫ್ ಕೋರ್ಸ್ ಈ ರಿಸಲ್ಟ್ ಇವತ್ತು ನೀವು ನೋಡ್ತಾ ಇರೋದು ನಮ್ಮ ಸಿನಿಮಾದ ಡೈರೆಕ್ಟರ್ ಪುನೀತ್ ಸರ್. ಥ್ಯಾಂಕ್ ಯು ಸರ್. ಸಾರಿ, ಅವಾಗ್ಲೇ ನಿಮ್ಮ ಹತ್ರ ಬಂದಿದ್ದೆ, ಹಂಗೆ ಡಿವಿಯೇಟ್ ಆದೆ. ರಾಜು ಸರ್, ಥ್ಯಾಂಕ್ ಯು. ನೀವು ನಿಮ್ಮ ಹೆಸರು ಅಲ್ಲೇ ಮೇಲೇನೆ ಇದೆ. ಆಸ್ ಅ ಪಿಲ್ಲರ್ ನೀವು ಈ ಸಿನಿಮಾ ಜೊತೆ ನಿಂತಿದ್ದೀರಾ. ನೀವು ಅದೆಲ್ಲ ಹೇಳ್ತೀರಾ ಇಲ್ಲ ನಾನೇನಿಲ್ಲ ಅಂತ, ಬಟ್ ದ ಥಿಂಗ್ ಇಸ್ ಆಸ್ ಅ ಪಿಲ್ಲರ್ ನಿಮ್ಮ ಹೆಸರಲ್ಲಿದೆ ಅಲ್ಲ, ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಐ ಥಿಂಕ್ ಅದ್ವೈತ್ ಸರ್ ಬಿಗಿನಿಂಗ್ ಇಂದ ಮಿಸ್ ಆಗಿದ್ರು, ಟೀಸರ್ಗೂ ಬಂದಿರ್ಲಿಲ್ಲ ಅವರು. ಸೊ ನಮ್ಮ ಸಿನಿಮಾದು ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂಗ್ಸ್ ಇವತ್ತು ನೋಡಿದ್ವಾಗ ನಿಮ್ಗೆ ಗೊತ್ತಾಗಿರುತ್ತೆ, ಬಿಕಾಸ್ ಕಂಪ್ಲೀಟ್ ನೈಟ್ ಅಲ್ಲಿ ಆಲ್ಮೋಸ್ಟ್ ನಡೆಯೋದು. ಸೊ ನಮ್ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ಇರೋದೇ ನಮ್ಮ ಅದ್ವೈತ್ ಸರ್. ಆ ರೀತಿ ತೆಗ್ದಿದ್ದಾರೆ, ತೋರಿಸಿದ್ದಾರೆ ಈ ಸಿನಿಮಾನ. ತುಂಬಾ ಬ್ಯೂಟಿಫುಲ್ ಆಗಿದೆ ಒಂದೊಂದ್ ಫ್ರೇಮು. ಅದ್ರಲ್ಲಿ ನಮಗೂ ಅಷ್ಟೇ ಚೆನ್ನಾಗಿ, ನಾವು ಹಿಂಗೆ ಇದ್ರು ಸೂಪರ್ ಆಗಿ ತೋರಿಸಿದಾರೆ ನಮ್ಮನ್ನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾಗಾರ್ಜುನ್ ಶರ್ಮಾ ಅವರೇ, ನಿಮ್ ಬಗ್ಗೆ ನಮ್ಮ ಮೊದಲನೇ ಸಾಂಗು ಅಷ್ಟೇ. ಐ ಥಿಂಕ್ ಅವ್ರದ್ದು ಮೇನ್ ಕ್ವಾಲಿಟಿ ಏನಂದ್ರೆ, ನನ್ಗೆ ಯಾವತ್ತು ಅನ್ಸೋದು, ಅವ್ರಿಗೂ ಹೇಳಿದೀನಿ ನಾನು, ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಏನೇನೋ ಬರೆಯೋದ್ಕಿಂತ ತುಂಬಾ ಹತ್ರವಾಗಿರೋ ಪದಗಳನ್ನ ಉಪಯೋಗಿಸ್ತಾರೆ ಅವರು. ಅಂದ್ರೆ ತುಂಬಾ ಸಿಂಪಲ್ ಪದಗಳನ್ನ ಎಷ್ಟಾಗತ್ತಷ್ಟು ಉಪಯೋಗಿಸ್ಬಿಟ್ಟು ಅದ್ರ ಮೀನಿಂಗ್ ನ ಬ್ಯೂಟಿಫುಲ್ ಆಗಿ ತರ್ತಾರೆ ಅವರು. ಸೊ ಐ ಥಿಂಕ್ ಅದು ಎಲ್ರಿಗೂ ತುಂಬಾ ಕನೆಕ್ಟ್ ಆಗತ್ತೆ. ಏನೇನೋ ಹೆವಿ ಪದಗಳನ್ನ ಯೂಸ್ ಮಾಡ್ಬಿಟ್ರೆ ಅದನ್ನ ನಾವೇ 2 ಸಲ ನೋಡ್ಕೊಂಡು ಇದಲ್ವಾ ಪದ ಅಂತ ಆಮೇಲೆ ಹಾಡ್ತೀವಿ. ಇದು ತುಂಬಾ ಈಸಿ, ಒಂದ್ಸಲಿ ಕೇಳಿದ ತಕ್ಷಣ ನಮ್ಗೆ ಹತ್ರ ಆಗ್ಬಿಡುತ್ತೆ ಸಾಂಗ್. ಸೊ ಐ ಥಿಂಕ್ ಅದು ನಿಮ್ದು, ಐ ಫೀಲ್ ವೆರಿ ಬಿಗ್ ಕ್ವಾಲಿಟಿ ನಿಮ್ದು. ಸೊ ಎಸ್ ಪ್ರಿಯಾಂಕಾ ಅವರೇ, ನಿಮ್ ಬಗ್ಗೆ ಏನ್ ಹೇಳೋದು. ನಾವು ಅಫ್ಕೋರ್ಸ್ ವಿ ವರ್ಕ್ ಟುಗೆದರ್
ಈ ಸಿನಿಮಾ ಅಲ್ಲಿ, ಅಂಡ್ ಇಟ್ಸ್ ಬಿನ್ ಗ್ರೇಟ್ ವರ್ಕಿಂಗ್ ವಿತ್ ಯು. ಸೊ ಎಸ್, ಹೋಪ್ಫುಲಿ ಆಲ್ ಆಫ್ ಯು, ನಿಮ್ಗೆಲ್ಲರಿಗೂ ಈ ಸಾಂಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನಮ್ ಟೀಸರ್ ಮತ್ತೆ ಫಸ್ಟ್ ಸಾಂಗಿಗೆ ಬ್ಯೂಟಿಫುಲ್ ಆಗಿ ರೆಸ್ಪಾನ್ಸ್ ಬಂದಿದೆ. ನೀವೆಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀವಿ. ಅದೇ ರೀತಿ ಈ ಸಾಂಗ್ ಗೆಲ್ಸಿ, ನಿಮ್ಮ ಆಶೀರ್ವಾದ ಹಂಗೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.